ರೇಡಿಯೋ ಸಿಟಿಯಲ್ಲಿ ಲವ್ ಗುರು ಅಂದರೆ ರೇಡಿಯೋ ಸಿಟಿ 91.1 ಪ್ರೀತಿ ಮಾತು ಮುಂದುವರಿತಿದೆ ನಿಮ್ಮ ಲವ್ ಗುರು ಜೊತೆ. ಅದು 2012ನೇ ಇಸ್ವಿ ಬೆಂಗಳೂರಿನಲ್ಲಿ ಆ ಮೆಜೆಸ್ಟಿಕ್ಕಲ್ಲಿದ್ದಂಥ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮಲ್ಲಿ ಆಗ್ತಾನೆ ತನ್ನ ಲಗೇಜ್ಗಳನ್ನ ಕೈಯಲ್ಲಿ ಹಿಡ್ಕೊಂಡು ಪ್ಲ್ಯಾಟ್ಫಾರ್ಮ್ ಕ್ರಾಸ್ ಮಾಡ್ತಾ ಇದ್ದ ಅವನೇ ಸಂಜೆ. ಮಳೆ ಬೇರೆ ಜೋರಾಗಿ ಬೀಳ್ತಾ ಇತ್ತು. ಏನೋ ತನ್ನ ಲಗೇಜನ್ನು ಎತ್ಕೊಂಡು ಕೈಯಲ್ಲಿ ಆ ಪ್ಲ್ಯಾಟ್ಫಾರ್ಮಿಂದ ಬಂದ. ಅಲ್ಲಿ ನೀರು ಬೇರೆ ಜಾಸ್ತಿ ಇತ್ತು, ಅವನಿಗೆ ಕಾಣಿಸ್ಲಿಲ್ಲ. ಜಾರು ಬಿದ್ದುಬಿಟ್ಟ. ಅವನ ಮೊಬೈಲ್ ಫೋನ್ ಕೆಳಗೆ ಬಿತ್ತು. ಮೊಬೈಲ್ ಆ ಸ್ಕ್ರೀನ್ ಬೇರೆ ಸ್ಕ್ರ್ಯಾಚ್ ಆಯಿತು. ಮತ್ತೆ ಕೈಯಲ್ಲಿದ್ದಂಥ ಇನ್ನೊಂದು ಲಗೇಜ್ನ ಎಳ್ಕೊಂಡು ಸೀದಾ ಬಂದ ಆ ರೈಲ್ವೆ ಸ್ಟೇಷನಿಂದ ಹೊರಗೆ. ಮಳೆ ಕಮ್ಮಿ ಆದಂಗೆ ಅಂತ ಅನ್ನಿಸ್ತು. ಒಂದು 4 ಹೆಜ್ಜೆ ಮುಂದೆ ಇಟ್ಟ. ನೋಡಿದ್ರೆ ಆ ಮಳೆ ನಿಲ್ಲೇ ಇಲ್ಲ. ಮಳೆ ಇನ್ನೂ ಜೋರಾಯಿತು. ಆ ರೈಲ್ವೆ ನಿಲ್ದಾಣದಲ್ಲಿ ಕೊನೆಯಲ್ಲಿ ಆ ಮೀಟರ್ ಆಟೋಗಳ ಹತ್ರ ಸಂಜೆ ಬಂದು ನಿಂತ್ಕೊಂಡ. ಮಳೆ ಬೇರೆ ನಿಲ್ಲೇ ಇಲ್ಲ. ಆ ಮಳೆ, ಆ ಜೋರು ಮಳೆಗೂ ಅವನಿದ್ದಂಥ ಪರಿಸ್ಥಿತಿಗೂ ಜೀವನ ಇಷ್ಟೇನಾ ಅಂತ ಅಳಕ್ಕೆ ಶುರು ಮಾಡ್ದ. ಆ ಮಳೆಯಲ್ಲಿ ಅವನ ಕಣ್ಣೀರು ಯಾರಿಗೂ ಕಾಣಿಸ್ತಿರ್ಲಿಲ್ಲ. ಅಲ್ಲಿಗೂ ಪಕ್ಕ ಇದ್ದಂಥ ಒಬ್ಬರು ವಯಸ್ಸಾದಂಥವ್ರು ಇವನ ಕಡೆ ನೋಡ್ಬಿಟ್ಟು ಏನೋ ಒಂಥರ ಅನುಕಂಪ ತೋರಿಸ್ತಿದ್ರು. ಸಂಜಯ್ಗೆ ಅವನ ಕಣ್ಣೀರು ಎಲ್ಲಿ ಕಾಣಿಸ್ಬಿಡುತ್ತೋ ಅಂತ ಕೈ ಅಡ್ಡ ಇಟ್ಕೋತಿದ್ದ. ಆ ಮಳೆ ರಭಸದಲ್ಲಿ ಅವನ ಕಣ್ಣಿಂದ ಹರಿತಿದ್ದಂಥ ಆ ನೀರು ಯಾರಿಗೂ ಕಾಣಿಸ್ತಿರಲಿಲ್ಲ. ಎಷ್ಟೊತ್ತು ಹೇಗೆ ಮಳೆ ನಿಂತ್ಕೊಳ್ಳೋದು ಅಂತ ಯೋಚನೆ ಮಾಡಿದ. ಪಕ್ಕದಲ್ಲಿದ್ದಂಥ ಒಬ್ಬರು ಹೆಂಗಸರು ಬಂದು ಕೇಳಿದ್ರು, ಒಂದು ಸ್ವಲ್ಪ ಲಗೇಜ್ ನೋಡ್ಕೋತೀರಾ, ಒಂದೇ ನಿಮಿಷ ಬಂದೇ ಫೋನ್ ಮಾಡಿಬಿಟ್ಟು ಅಂತ ಆಕೆ ಅಂದರು. ಆಗ ಸಂಜೆಯಿಂದ ಇಲ್ಲಮ್ಮ ನಾವು ಹೊರಡ್ತೀನಿ ಅಂತಂದ್ಬಿಟ್ಟು ಪಕ್ಕದಲ್ಲೇ ಇನ್ನೊಂದು ರೈಲ್ ತಾನೇ ಪಾಸ್ ಆಗ್ತಿತ್ತು. ಆಗ್ತಾನೆ ಯಾವುದೋ ಒಂದು ರೈಲ್ ಹೋಗ್ತಿತ್ತು. ಆ ರೈಲ್ ಸದ್ದು ಬೇರೆ ರಾತ್ರಿ ಜೋರಾಗಿ ಕೇಳಿಸ್ತಿತ್ತು. ಆಗ ನಿರ್ಧಾರ ಮಾಡಿಕೊಂಡ, ನಾನು ಯಾಕೆ ಆ ರೈಲ್ ಕೆಳಗೆ ನನ್ನ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಬಾರ್ದು ಅಂತ. ತನ್ನ ಕೈಯಲ್ಲೇ ಇದ್ದಂಥ ಲಗೇಜ್ನ ಮತ್ತೆ ವಾಪಸ್ ತಿರುಗಿಸ್ಕೊಂಡು ವಾಪಸ್ ತಗೊಂಡು ಮತ್ತೆ ಆ ರೈಲ್ವೆ ಸ್ಟೇಷನ್ ಕಡೆಗೆ ಬರೋಕ್ಕೆ ಶುರು ಮಾಡಿದೆ. ಏನಾಗಿತ್ತು ಇಷ್ಟಕ್ಕೂ ಅವನ ಜೀವನದಲ್ಲಿ? ಕತೆ ಮುಂದುವರಿಯುತ್ತೆ, ಹಾಡು ಕೇಳಿ. ಇದು FM ಅಂದರೆ ರೇಡಿಯೋ ಸಿಟಿ 91.1. ರೇಡಿಯೋ ಸಿಟಿಯಲ್ಲಿ ಲವ್ ಗುರು FM ಅಂದರೆ ರೇಡಿಯೋ ಸಿಟಿ 91.1 ಪ್ರೀತಿ ಮಾತು ಮುಂದುವರಿತಿದೆ ನಿಮ್ಮ ಲವ್ ಗುರು ಜೊತೆ. 2012ನೇ ಇಸ್ವಿ ಆಗ್ತಾನೆ ಬೆಂಗಳೂರು ಮೆಜೆಸ್ಟಿಕ್ಕಲ್ಲಿದ್ದಂಥ ರೈಲ್ವೆ ಸ್ಟೇಷನ್ಗೆ ಬಂದಿಳಿದಿದ್ದ ಅವನೇ ಸಂಜಯ್. ಜೋರು ಮಳೆ ಬೇರೆ. ಆ ಮಳೆಯಲ್ಲಿ ಅಳ್ತಿದ್ದ ಆ ಹುಡುಗ. ಆದರೆ ಅವನ ಕಣ್ಣೀರು ಯಾರಿಗೂ ಕಾಣಿಸ್ತಿರ್ಲಿಲ್ಲ. ತಾನು ಬದುಕಿದ್ದು ಏನೂ ಪ್ರಯೋಜನ ಇಲ್ಲ, ಈ ಜೀವನ ಏನಕ್ಕೆ ಬೇಕು ಅಂತ ನಿರ್ಧಾರ ಮಾಡಿಕೊಂಡ ಆತ್ಮಹತ್ಯೆ ಮಾಡ್ಕೊಬೇಕು ಅಂತ. ತನ್ನ ಲಗೇಜ್ ತೊಗೊಂಡು ಮತ್ತೆ ವಾಪಸ್ ಅದೇ ರೈಲ್ವೆ ಸ್ಟೇಷನಿಗೆ ಬಂದ. ಯಾವುದಾದ್ರೂ ಒಂದು ರೈಲ್ ಕೆಳಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಬೇಕು ಅಂತ ಹೋದ. ಪ್ಲ್ಯಾಟ್ಫಾರ್ಮ್ ಹತ್ರ ಯಾಕೋ ಧೈರ್ಯ ಸಾಕಾಗಲಿಲ್ಲ. ಕಾರಣ ಆ ಕಳೆದ 2 ವರ್ಷದಲ್ಲಿ ಅವನ ಜೀವನದಲ್ಲಿ ನಡೆದಂಥ ಒಂದು ದುರಂತ. ಅದು 2011ನೇ ಇಸ್ವಿ ನವೆಂಬರ್ ತಿಂಗಳಲ್ಲಿ. ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಬೆಂಗಳೂರಿನ ಒಂದು ಸಾಫ್ಟ್ವೇರ್ ಕಂಪ್ನಿಲಿ 1 ವರ್ಷ ಕೆಲಸ ಮಾಡಿದ್ದಂಥ ಅವನು 2011ನೇ ಇಸ್ವಿ ಆ ನವೆಂಬರ್ ತಿಂಗಳಲ್ಲಿ ಹೈದರಾಬಾದಲ್ಲಿದ್ದಂಥ ಪ್ರತಿಷ್ಠಿತ ಒಂದು ಸಾಫ್ಟ್ವೇರ್ ಕಂಪ್ನಿ, ಆ ಕಂಪ್ನಿಗೆ ವರ್ಗಾವಣೆ ಆಗಿತ್ತು ಅವನಿಗೆ. ಆ ಸಂಜೆ ಬೆಂಗಳೂರಿಂದ ಹೈದರಾಬಾದ್ಗೆ ಹೋಗಿದ್ದು. 2 ವರ್ಷದ ಮುಂಚೆ ಅವನು ಮೊದಲನೇ ಬಾರಿ ಆ ಹೈದರಾಬಾದ್ಗೆ ಆ ರೈಲಲ್ಲಿ ಪ್ರಯಾಣ ಬೆಳೆಸ್ಬೇಕಂದ್ರೆ ಎಷ್ಟೋ ಆಸೆ ಇಟ್ಕೊಂಡಿದ್ದ ಜೀವನದಲ್ಲಿ. ಈ ಹುಡುಗ ಸಂಜಯ್ಗೆ ತಂದೆ ತಾಯಿ ಯಾರೂ ಇರಲಿಲ್ಲ. ಇವೊಂದು ಮೂಲತಃ ದಕ್ಷಿಣ ಕನ್ನಡ, ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟು ಬೆಳೆದಂಥ ಹುಡುಗ. ಅದಾದ ನಂತರ ಬೆಂಗಳೂರಿಗೆ ಬಂದು ಚಿಕ್ಕ ವಯಸ್ಸಿಂದನೂ ಅವ್ರ ದೊಡ್ಡಪ್ಪ ಅವ್ರ ದೊಡ್ಡಮ್ಮ ಇವ್ರ ಜೊತೆನೆ ಬೆಳೆದಂಥ ಆ ಹುಡುಗ ತನ್ನದೇ ಆದಂಥ ಜೀವನ ಯಾವತ್ತೂ ನೋಡಿರಲಿಲ್ಲ. ಸಂತೋಷವಾಗಿ ಕೈ ತುಂಬ ಕೆಲಸ ಸಿಗತ್ತೆ, ಕೈ ತುಂಬ ಸಂಬಳ ಸಿಗತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಒಳ್ಳೆ ಕೆಲಸ ಅಂತ ಬೇರೆ ಹೈದರಾಬಾದಿಗೆ ಹೊರಟಿದ್ದ. ಒಂದು ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಅವನು ಆ ವರ್ಗಾವಣೆ ಆದಮೇಲೆ ಹೈದರಾಬಾದಿಗೆ ಹೋದ. ಅಲ್ಲಿ ಸಂಜಯ್ ಕೆಲಸಕ್ಕೆ ಸೇರ್ಕೊಂಡಂಥ ಒಂದು ವಾರಕ್ಕೆ ಪರಿಚಯ ಆದ. ಅವನೇನೆ ಕುಮಾರ್.
ಸಂಜಯ್ನ ಬೆಸ್ಟ್ ಫ್ರೆಂಡ್ ಆದ ಆ ಕುಮಾರ್. ಸಂಜಯ್ಗೆ ಕೆಲವು ತಿಂಗಳ ಹಿಂದಷ್ಟೇ ಆ ಕೆಲಸದಲ್ಲಿ ಪರಿಚಯ ಆಗಿದ್ದಂತ ಅವನು ತುಂಬ ಕ್ಲೋಸ್ ಆಗ್ಬಿಟ್ಟಿದ್ದ. ಅಪ್ಪ ಅಮ್ಮ ಬೇರೆ ಯಾರು ಇಲ್ದೆ ಬೆಳೆದಿದ್ದಂತ ಆ ಸಂಜಯ್ಗೆ ಈ ಕುಮಾರ್ ಅಂದರೆ ಪಂಚಪ್ರಾಣ. ಯಾವುದೇ ವ್ಯಕ್ತಿ ಪರಿಚಯ ಆದಂಥ ಬಹಳ ಕಮ್ಮಿ ಟೈಮಲ್ಲೇ ತುಂಬ ಹಚ್ಕೊಂಡ್ಬಿಡ್ತಿದ್ದ ಇವನು. ಈ ಹೊಸ ವಾತಾವರಣಕ್ಕೆ ಹೊಂದ್ಕೊಬೇಕಂದ್ರೆ ಆ ಸಂಜಯ್ಗೆ ಸಹಾಯ ಮಾಡಿದ್ದೆ ಈ ಕುಮಾರ್. ತುಂಬ ಒಳ್ಳೆ ಹುಡುಗ. ಇಬ್ಬರು ಎಷ್ಟು ಬೇಗ ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಟ್ರು ಅಂದರೆ ಅತಿ ಕಡಿಮೆ ಸಮಯದಲ್ಲೇ ಸಂಜಯ್ ಮತ್ತು ಕುಮಾರ್ ಇಬ್ಬರು ಪ್ರಾಣ ಸ್ನೇಹಿತರಾದರು. ಅವರ ಇಬ್ಬರ ಜೀವನ ನೆಮ್ಮದಿಯಾಗಿದ್ದು ಕೇವಲ ಒಂದೂವರೆ ತಿಂಗಳು ಮಾತ್ರ. ಅವನ ಕೆಲಸಕ್ಕೆ ಸೇರ್ಕೊಂಡಂಥ 1.5 ತಿಂಗಳಲ್ಲೇ ಏನಾಯ್ತು ಗೊತ್ತಾ ಅಲ್ಲಿ ಹೈದರಾಬಾದಲ್ಲಿ. ಕತೆ ಮುಂದುವರಿಯುತ್ತೆ, ಹಾಡು ಕೇಳಿ. ಇದು FM ಅಂದರೆ ರೇಡಿಯೋ ಸಿಟಿ 91.1. ರೇಡಿಯೋ ಸಿಟಿಯಲ್ಲಿ ಲವ್ ಗುರು. FM ಅಂದರೆ ರೇಡಿಯೋ ಸಿಟಿ 91.1. ಪ್ರೀತಿ ಮಾತು ಮುಂದುವರಿತಿದೆ ನಿಮ್ಮ ಲವ್ ಗುರು ಜೊತೆ. ಆ ಹುಡುಗ ಸಂಜಯ್ಗೆ ತಂದೆ ತಾಯಿ ಯಾರೂ ಇರಲಿಲ್ಲ. ಬೆಂಗಳೂರಲ್ಲಿ ಹುಟ್ಟು ಬೆಳೆದಂತ ಅವನು ಒಂದು ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದ. ಅದು 2010 ನವೆಂಬರ್ ತಿಂಗಳಲ್ಲಿ ಕೆಲಸದ ಮೇರೆಗೆ ಹೈದರಾಬಾದ್ಗೆ ಹೋಗಿದ್ದ. ಅಲ್ಲಿ ಅವನಿಗೆ ಪರಿಚಯ ಆದಂಥ ಹುಡುಗನೇ ಕುಮಾರ್ ಮತ್ತೆ ಸಂಜಯ್ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಆದರು. 1.5 ತಿಂಗಳಲ್ಲೇ ಅವ್ರ ಜೀವನದಲ್ಲಿ ನಡೆದಂಥ ಕಷ್ಟ ಸುಖ ಎಲ್ಲ ಹಂಚ್ಕೊಂಡ್ರು. ಅತಿ ಕಡಿಮೆ ಸಮಯದಲ್ಲೇ ಒಬ್ರೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಇದೇ ಕುಮಾರ್ ಒಂದ್ಸಾರಿ ಒಂದು ಹುಡುಗಿನ ಪರಿಚಯ ಮಾಡಿಕೊಟ್ಟ. ಅವಳ ಹೆಸರೇನೆ ಮೀನಾ. ನನ್ನ ದೂರದ ಸಂಬಂಧಿಗಳಾಗಬೇಕು, ಅದಕ್ಕಿಂತ ಹೆಚ್ಚಾಗಿ ನನ್ನ ಬೆಸ್ಟ್ ಫ್ರೆಂಡು ಅಂತ ಕುಮಾರ್ ಪರಿಚಯ ಮಾಡಿಸಿದ್ದ ಆ ಹುಡುಗಿ ಮೀನಾನ. ಆ ಮೀನಾ ನೋಡೋಕ್ಕೆ ಅಷ್ಟೇನು ಚೆನ್ನಾಗಿರ್ಲಿಲ್ಲ. ಅವ್ರ ಮನೆ ಇದ್ದಿದ್ದು ಪಂಜಾಗುಟ್ಟ ಅನ್ನೋ ಒಂದು ಏರಿಯಲ್ಲಿ. ನೋಡಕ್ಕವಳೇನೋ ಅಷ್ಟು ಅಂದವಾಗಿಲ್ದಿದ್ರು ಅದೇನೋ ಒಂಥರ ಆಕರ್ಷಣೆ, ಸೆಳೆತ ಅವಳ ಕಣ್ಗಳಿತ್ತು. ಸಂಜಯ್ಗೆ ಮುಂಚೆಯಿಂದನೂ ಅಷ್ಟೇ ಹುಡುಗರೇ ಜಾಸ್ತಿ ಫ್ರೆಂಡ್ಸ್ ಆಗಿದ್ದು. ಮೊದಲನೇ ಬಾರಿ ಈ ಮೀನಾ ಸಂಜಯ್ಗೆ ಎಷ್ಟು ಕ್ಲೋಸ್ ಆದಾಗ ಸಂಜಯ್ ಫಸ್ಟಲ್ಲೆಲ್ಲ ಅವಳೇನು ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಕೆಲವು ತಿಂಗಳ ಆದ್ಮೇಲೆ ಇಬ್ಬರ ನಡುವೆ ಅಷ್ಟೊತ್ತಿಗಾಗಲೇ ಪ್ರೀತಿ ಹುಟ್ಟಿತ್ತು. ಈ ಕುಮಾರೇನೆ ಅವರ ದೂರದ ಸಂಬಂಧಿಗಳು ಬೆಸ್ಟ್ ಫ್ರೆಂಡ್ ಆಗಿದ್ದಂತ ಮೀನಾನ ಇವರಿಬ್ರು ಕೆಲಸ ಮಾಡ್ತಿದ್ದಂತ ಅದೇ ಕಂಪ್ನಿಲಿ ಆ್ಯಪ್ ಡೆವಲಪರ್ ಆಗಿ ಕೆಲ್ಸಕ್ಕೆ ಬೇರೆ ಸೇರಿಸಿದ್ದ. ಹಿಂಗಿರ್ಬೇಕಂದ್ರೆ ಒಂದಿನ ಅವತ್ತು ಸಂಜಯ್ ಆಫೀಸ್ಗೆ ಒಂದು ಬ್ಲೂ ಕಲರ್ ಶರ್ಟ್ ಬೇರೆ ಹಾಕೊಂಡು ಹೋಗಿದ್ದ. ಅವಳು ಅದೇ ಆಫೀಸಲ್ಲೇ ಕೆಲಸ ಮಾಡ್ತಿದ್ಲು, ಗ್ರೌಂಡ್ ಫ್ಲೋರಲ್ಲಿ ಬೇರೆ ಇದ್ಲಲ್ಲ. ಅವಳೆ ಹತ್ರ ಬಂದು ಈ ಸಂಜಯ್ ಹೇಳಿದ್ಲು, ಸಂಜಯ್ ನೀವು ಬಟ್ಟೆಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ. ಸಂಜಯ್ ಸುಮ್ಮನೆ ನಕ್ಬಿಟ್ಟು ಸುಮ್ಮನಾದ. ನೀವೇನೋ ಅನ್ಕೊಳ್ಳಲ್ಲ ಅಂದರೆ ಇವತ್ತು ಮಧ್ಯಾಹ್ನ ನನ್ನ ಜೊತೆ ಊಟಕ್ಕೆ ಬರ್ತೀರಾ ಅಂತ ಬೇರೆ ಕೇಳಿದ್ಲು ಮೀನಾ. ಆಗ ಅವ್ನು ಸಂಜಯ್ ಹೇಳ್ದ, ಯಾಕೆ ಕುಮಾರ್ ಇಲ್ವಾ ಅಂತ. ಇಲ್ಲ, ಕುಮಾರ್ ಯಾವುದೋ ಒಂದು ಮದುವೆಗೆ ಹೋಗಿದ್ದಾನೆ, ಇವತ್ತು ಬರಲ್ಲ, ನೀವು ಫ್ರೀ ಇದ್ರೆ ಬನ್ನಿ, ಇಬ್ಬರು ಮೇಲ್ಗಡೆ ಹೋಗಿ ಕ್ಯಾಫ್ಟೇರಿಯಲ್ಲಿ ಊಟ ಮಾಡೋಣ ಅಂತ ಇವಳು ಕರೆದ್ಲು. ಅವನು ಅದಕ್ಕೆ ಒಪ್ಕೊಂಡ. ಇಬ್ರಿಗೂ ಮನ್ಸಲ್ಲಿ ಪ್ರೀತಿ ಇತ್ತು, ಆದರೆ ಒಬ್ರೊಬ್ರು ಹೇಳ್ಕೋತಿರ್ಲಿಲ್ಲ. ಅವತ್ತು ಮಧ್ಯಾಹ್ನ ಊಟ ಮಾಡಬೇಕು ಅಂತ ಮೇಲ್ಗಡೆ ಕ್ಯಾಫ್ಟೇರಿಯಾಗೆ ಹೋದ್ರು. ಸಂಜಯ್ ಫಸ್ಟ್ ಬರಲ್ಲ ಅಂತಂದೂ ಮೀನಾ ಕರೆದ್ಲು ಅಂತೆಲ್ಲ ಸರಿ ಬರ್ತೀನಿ ಅಂತ ಹೊರಟು ಹೋದ. ಊಟ ಮಾಡೋ ಟೈಮಲ್ಲೇ ಆ ಮೀನಾನೇ ಸಂಜಯ್ ಹತ್ರ ಬಂದು ಕೂತ್ಕೊಂಡು ಬೇರೆ ಏನೋ ವಿಚಾರಗಳ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ಲು. ಆಗ ಸಂಜಯ್ ಕೇಳಲ್ಲ, ನೀವೇನಾದರೂ ಪ್ರೀತಿಲಿ ಬಿದ್ದಿದ್ರಾ ಅದು ಇದು ಅಂತ. ಆಗ ಮೀನಾನು ಅಂದ್ಲು, ಇಲ್ಲ ರೀ, ನಾನು ಪ್ರೀತಿಸುವಂಥ ಹುಡುಗ ನನಗೇನೂ ಸಿಕ್ಕಿಲ್ಲ ಅಂತ. ಆ ಪ್ರಶ್ನೆಗೆ ಏನೋ ಒಂಥರ ವಿಚಿತ್ರವಾಗಿತ್ತು ಅವಳ ಹತ್ರ. ಆಗ ಕುಮಾರ್ ಬೇರೆ ಇರಲಿಲ್ಲ, ಆಫೀಸಿಂದ ಅವನು ಯಾವುದೋ ಮದುವೆಗೆ ಹೋಗಿದ್ದ. ಕುಮಾರ್ ಒಂದು ಡಬ್ಬಿ ಮಧ್ಯಾಹ್ನ ತಂದಿದ್ದಂಥ ಊಟದ ಡಬ್ಬಿನ ಈ ಮೀನಾ ಕೊಟ್ಬಿಟ್ಟು ಹೋಗಿದ್ದ. ಸರಿ ಊಟ ಮಾಡ್ಬೇಕಂದ್ರೆ ಇವಳು ಕುಮಾರ್ ಡಬ್ಬಿ ಕೂಡ ತಿನ್ಬೇಕು ಅಂತ ಆ ಡಬ್ಬಿ ಓಪನ್ ಮಾಡಿದ್ಲು. ಆ ಕ್ಯಾಫೆಟೇರಿಯಲ್ಲಿ ಆ ಕುಮಾರ್ ಏನಿಟ್ಬಿಟ್ಟು ಹೋಗಿದ್ದ ಗೊತ್ತಾ ಆ ಡಬ್ಬಿಲಿ. ಸಂಜಯ್ ಕೂಡ ಓಪನ್ ಮಾಡಿದಾಗ ಅದನ್ನು ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟ. ಏನು ಅಂತ ಬಂದು ಹೇಳ್ತೀನಿ, ಈ ಹಾಡು ಕೇಳಿ. ಇದು FM ಅಂದರೆ ರೇಡಿಯೋ ಸಿಟಿ 91.1. ರೇಡಿಯೋ ಸಿಟಿಯಲ್ಲಿ ಲವ್ ಗುರು. FM ಅಂದರೆ ರೇಡಿಯೋ ಸಿಟಿ 91.1. ಪ್ರೀತಿ ಮಾತು ಮುಂದುವರಿತಿದೆ ನಿಮ್ಮ ಲವ್ ಗುರು ಜೊತೆ. ಅವತ್ತಿಂದ ಮೂಲತಃ ಬೆಂಗಳೂರಿನ ಹುಡುಗಾದಂಥ ಆ ಸಂಜಯ್ ಹೈದರಾಬಾದಲ್ಲಿ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು ಅಂತ ಟ್ರಾನ್ಸ್ಫರ್ ಮೇಲೆ ಅಲ್ಲಿ ಹೋಗಿದ್ದ. ಆಗ ಅವನ ಕಲೀಗ ಪರಿಚಯ ಆದಂಥ ಕುಮಾರ್ ಅನ್ನೋ ಒಂದು ಹುಡುಗನ ಜೊತೆ ಸ್ನೇಹ ಆಗಿತ್ತು. ಕುಮಾರ್ನ ದೂರದ ಸಂಬಂಧಿಗಳು ಸ್ನೇಹಿತೆ ಆದಂಥ ಮೀನಾ ಇದೇ ಇವ್ರ ಆಫೀಸಲ್ಲೇ ಕೆಲಸಕ್ಕೆ ಸೇರ್ಕೊಂಡಿದ್ಲು. ಸಂಜಯ್ ಮತ್ತು ಮೀನಾ ಇಬ್ಬರು ತುಂಬ ಕ್ಲೋಸ್ ಆಗ್ಬಿಟ್ಟಿದ್ರು. ಅವತ್ತು ಕುಮಾರ್ ಬೇರೆ ಆಫೀಸಿಗೆ ಬಂದು ಯಾವುದೋ ಮದುವೆ ಇದೆ ಅಂತ ಹೊಟ್ಟೋಗಿದ್ದ. ಅವನು ಟಿಫನ್ ಬಾಕ್ಸ್ ಬೇರೆ ಅಲ್ಲೇ ಇತ್ತು. ಈ ಸಂಜಯ್ ಮತ್ತು ಮೀನಾ ಇಬ್ಬರು ಊಟ ಮಾಡೋಕ್ಕೆ ಕೂತ್ಕೊಂಡ್ರು.
ಆಗ ಕುಮಾರ್ನ ಡಬ್ಬಿ ಓಪನ್ ಮಾಡಿದಾಗ ಆ ಡಬ್ಬಿ ಒಳಗೆ ಏನಿತ್ತು ಗೊತ್ತಾ, ಹಸಿ ಮೀನು. ಆ ಮೀನನ್ನು ನೋಡಿದ ತಕ್ಷಣ ಅವಳು ಕಿರಚ್ಬಿಟ್ಲು, ಇವನೇನು ಇಂಥದ್ದೆಲ್ಲ ಎತ್ಕೊಂಬಂದಿಯಾನೆ ಅಂತ ಅಂದ್ಬಿಟ್ಟು. ಆಗ ಇವನು ನಗಕ್ಕೆ ಶುರು ಮಾಡ್ಬಿಟ್ಟ ಈ ಸಂಜೆ, ಇವನೇನು ಇಂಥ ಹುಚ್ಚು ಕೆಲಸ ಮಾಡಿದ್ದಾನೆ ಅಂತಂದ್ಬಿಟ್ಟು. ಅದಾದ ನಂತರ ಆಗ ಇಬ್ಬರು ಒಬ್ಬರು ಮುಖ ಒಬ್ಬರು ನೋಡಿಕೊಂಡು ನಗಕ್ಕೆ ಶುರು ಮಾಡಿದ್ರು. ಇಬ್ಬರು ತುಂಬ ಇಷ್ಟಪಡ್ತಿದ್ರು, ಆದರೆ ಪ್ರೀತಿ ವಿಚಾರ ಹೇಳಿರಲಿಲ್ಲ. ಕೊನೆಗೆ ಅವನ ಕೆಲ್ಸಕ್ಕೆ ಸೇರಿಕೊಂಡು ಒಂದು 4-5 ತಿಂಗಳಾದ್ಮೇಲೆ ಹೊಸ ವರ್ಷದಲ್ಲಿ ಫೆಬ್ರವರಿ 14ನೇ ತಾರೀಕು ಪ್ರೇಮಿಗಳ ದಿನಾಚರಣೆ ದಿನ. ಅವತ್ತು ಸಂಜಯ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದ. ಪ್ರೀತಿ ಮಾಡ್ತಿರೋ ಹುಡುಗಿಗೆ ಪ್ರಪೋಸ್ ಮಾಡಬೇಕು ಅಂತ ಅನ್ಕೊಂಡ. ಆದರೆ ಬೇಡ, ಇನ್ನೂ ಸ್ವಲ್ಪ ದಿನ ಕಳೀಲಿ, ಅವಳೇನು ತಪ್ಪು ತಿಳ್ಕೊಂಡ್ಬಿಡ್ತಾಳೋ ಅನ್ನೋ ಒಂದು ಭಯ ಕಾಡ್ತಾ ಇತ್ತು. ಕೆಲಸ ಮಾಡ್ಬೇಕಂದ್ರೆ ಹಿಂದೆಯಿಂದ ಯಾರೋ ಒಂದು ಹುಡುಗಿ ಬಂದು ಕಣ್ಣು ಮುಚ್ಚಿದಂಗಾಯ್ತು. ಇವನು ಅನ್ಕೊಂಡ ಅದು ಮೀನಾನೇ ಅಂತ. ಹಿಂದೆ ಇದ್ದಂಥ ಆ ಹುಡುಗಿ ಇವನ್ ಕಿವಿ ಹತ್ರ ಬಂದು, ಸಂಜಯ್ ನಿಂಗೇನೋ ಒಂದು ವಿಷಯ ಹೇಳಬೇಕು ತುಂಬ ದಿನದಿಂದ ಅಂತ ಅವಳಂದ್ಲು. ಸಂಜಯ್ಗೆ ಗೊತ್ತಾಯ್ತು ಮೀನಾನೇ ಈ ಥರ ತಮಾಷೆ ಮಾಡ್ತಿರೋದು ಅಂತ. ಕೊನೆಗೆ ಆ ಮೀನಾನೇ ಹೇಳಿದ್ಲು, ಸಂಜಯ್ ಐ ಲವ್ ಯು ಅಂತ. ಸಂಜಯ್ಗೆ ಕ್ಷಣಕಾಲ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅವಳ ಕೈಯಿಂದ ತನ್ನ ಕೈ ಬಿಡಿಸ್ಕೊಂಡು ಅವಳ ಮುಖನೇ ನೋಡ್ತಾ ಎದ್ದು ನಿಂತ್ಕೊಂಡ್ಬಿಟ್ಟ. ಕ್ಷಣ ಕಾಲ ಸುಮ್ಮನೆ ಇದ್ದಂತ ಆ ಮೀನಾ ಕೂಡ ಜೋರಾಗಿ ನಗಕ್ಕೆ ಶುರು ಮಾಡಿದ್ಲು. ಅವರಿಬ್ರು ನಗ್ತಿದ್ದಂಗೆ ಕುಮಾರ್ ಬೇರೆ ದೂರದಿಂದ ಬಂದ. ಕುಮಾರ್ ಹೇಳ, ಏನಪ್ಪ ಹೆದರ್ಕೊಂಡ್ಬಿಟ್ಟ ಇವಳು ಮಾತು ಕೇಳಿ ಅಂತ. ಆಗ ಅವ್ನು ಏನು ಹೇಳ್ಬೇಕು ಅಂತಾನೆ ಸಂಜಯ್ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಯಾವ ಹುಡುಗಿನಾದ್ರೆ ಇವನು ತುಂಬಾ ಪ್ರೀತಿಸ್ತಿದ್ದ ಅದೇ ಹುಡುಗಿನೇ ಬಂದು ಐ ಲವ್ ಯು ಅಂತ ಬೇರೆ ಹೇಳಿದ್ಲು. ಕುಮಾರ್ ಹೇಳ್ದ, ನೋಡು ಮೀನಾ ತುಂಬಾ ಒಳ್ಳೆ ಹುಡುಗಿ, ನಾನು ಚಿಕ್ಕ ವಯಸ್ಸಿಂದ ಇವಳನ್ನ ನೋಡಿದ್ದೀನಿ, ಪ್ರೀತಿಸಿ ಮದುವೆ ಆದ್ರೆ ಇಂಥ ಹುಡುಗಿನಾಗು ಅಂತಂದ. ಇವನು ಖುಷಿ ಆಗ್ಬಿಡ್ತು, ಐ ಲವ್ ಯು ಅಂತ ಇವನು ಅಂದ. ಈ 3 ಜನ ತುಂಬಾ ಚೆನ್ನಾಗಿದ್ರು. ಸಂಜಯ್ ಮೀನಾ ತುಂಬಾ ಇಷ್ಟಪಡ್ತಿದ್ದ. ಕುಮಾರ್ ಅಷ್ಟೇ, ಕುಮಾರಿಗೆ ಕನ್ನಡ ಬರ್ತಿರ್ಲಿಲ್ಲ. ಈ ಸಂಜಯ್ ಜೊತೆ ಇಂಗ್ಲಿಷಲ್ಲೇ ಮಾತಾಡ್ತಿದ್ದು. ಚೆನ್ನಾಗೇ ಇದ್ರು. ಆದ್ರೆ ಇವರಿಬ್ರು ಪ್ರೀತಿಲಿ ಬಿದ್ದು ಕೇವಲ 4 ತಿಂಗಳು ಮಾತ್ರ ಕಳೆದಿತ್ತು. ಕೊನೆಗೂ ಆ ಒಂದು ದುರ್ಘಟನೆ ನಡೆದು ಹೋಗ್ಬಿಡ್ತು ಅವರ ಜೀವನದಲ್ಲಿ. ಏನಾಯ್ತವತ್ತು ಕತೆ ಮುಂದುವರಿಯತ್ತೆ, ಹಾಡ್ ಕೇಳಿ. ಇದು FM ಅಂದ್ರೆ ರೇಡಿಯೋ ಸಿಟಿ 91.1. ರೇಡಿಯೋ ಸಿಟಿಯಲ್ಲಿ ಲವ್ ಗುರು. FM ಅಂದ್ರೆ ರೇಡಿಯೋ ಸಿಟಿ 91.1 ಪ್ರೀತಿ ಮಾತು ಮುಂದುವರಿತಿದೆ ನಿಮ್ಮ ಲಕ್ಕರು ಜೊತೆ. ಅವತ್ತಿನ ದಿನ ಆ ಹುಡುಗಿ ಹೈದರಾಬಾದಲ್ಲಿದ್ದಂಥ ಮೀನಾ, ನಮ್ಮ ಬೆಂಗಳೂರಿನ ಹುಡುಗ, ಅಲ್ಲಿ ಕೆಲಸ ಮಾಡ್ತಿದ್ದಂಥ ಆ ಹುಡುಗ ಸಂಜಯ್ಗೆ ಹೋಗಿ ಪ್ರಪೋಸ್ ಮಾಡಿದ್ಲು. ತುಂಬ ಪ್ರೀತಿಸ್ತಿದ್ರು ಒಬ್ಬರನ್ನೊಬ್ರು. ಸಂಜಯ್ ಮತ್ತೆ ಮೀನಾ ಪ್ರೀತಿಲಿ ಬಿದ್ದು 4 ತಿಂಗಳಾಗಿತ್ತು. ಇವರಿಬ್ಬರು ಪ್ರೀತಿ ಕೊಂಡಿನೇ ಆ ಸಂಜಯ್ನ ಬೆಸ್ಟ್ ಫ್ರೆಂಡ್ ಆದಂಥ ಕುಮಾರ್ ಇವರಿಬ್ಬರ ನಡುವೆ ಯಾವುದೇ ಥರದ ಜಗಳ ಆಗಿರಲಿಲ್ಲ. ಇಬ್ರು ಸಂತೋಷವಾಗೇ ಇದ್ರು. ಇವರಿಬ್ರು ಪ್ರೀತಿ ಮಾಡಕ್ ಶುರು ಮಾಡಿದ್ಮೇಲೆ ಸಂಜಯ್ ಒಂದು ಸ್ವಲ್ಪ ವಿಚಿತ್ರವಾಗಡಕ್ ಶುರು ಮಾಡ್ದೆ. ಏನು ಅಂದ್ರೆ ಪ್ರತಿದಿನ ಆಫೀಸಿಗೆ ಬಂದ ತಕ್ಷಣ ಮೀನಾನ್ ಹೋಗಿ ಮಾತಾಡ್ಬೇಕು, ಮಧ್ಯಾಹ್ನ ಅವಳ ಜೊತೆಗೆ ಊಟ ಮಾಡಬೇಕು, ಸದಾ ಕಾಲ ಅವಳ ಜೊತೆನೇ ಇರಬೇಕು, ಅವಳ ಜೊತೆನೆ ಮಾತಾಡ್ತಿರ್ಬೇಕು. ಯಾಕೋ ಗೊತ್ತಿಲ್ಲ, ಈ ಹುಡುಗ ಸಂಜಯ್ಗೆ ಬೇರೆ ಯಾವ ಹುಡುಗರು ಕೂಡ ಮೀನಾ ಜೊತೆ ಮಾತಾಡಬಾರ್ದು ಅಂತ ಒಂದು ಕೆಟ್ಟ ಪೊಸೆಸಿವ್ನೆಸ್ನ ಬೆಳೆಸ್ಕೊಂಡ್ಬಿಟ್ಟ. ಕೊನೆಗೆ ಇವರು ಪ್ರೀತಿಗಾದ್ರೆ ಯಾರು ಸಪೋರ್ಟ್ ಮಾಡ್ತಿದ್ದ ಆ ಕುಮಾರ್ ಮೇಲೆನೆ ಅನುಮಾನ ಪಡಕ್ ಶುರು ಮಾಡ್ಬಿಟ್ಟ. ಅವನ ಮನಸ್ಸಲ್ಲಿ ಕುಮಾರ್ ಬಗ್ಗೆ ಏನೋ ಒಂಥರ ದ್ವೇಷ ಇತ್ತು. ಇಬ್ರು ಫ್ರೆಂಡ್ಸ್ ಆಗಿದ್ದು, ಚೆನ್ನಾಗಿದ್ರು. ಆದ್ರೆ ಈ ಸಂಜಯ್ಗೆ ಮೀನಾಗ ಅವ್ನು ತುಂಬಾ ಕ್ಲೋಸ್ ಆಗಿದ್ದಾನೆ ಅಂತ ಒಂದೇ ಒಂದು ಕಾರಣಕ್ಕೆ ಸರಿಯಾಗಿ ಮಾತಾಡೋದನ್ನ ಬಿಟ್ಬಿಟ್ಟ. ಕೊನೆಗೆ ಮೀನಾನೆ ಕೇಳಿದ್ಲು, ನೀನು ಏನ್ ಅನ್ಕೊಂಡಿದ್ಯಾ ನೀನು? ಇವತ್ ನಾವಿಬ್ರು ಪ್ರೀತಿಲಿ ಬೀಳಕ್ ಕಾರಣನೇ ಕುಮಾರ್. ನೀನ್ ಎಲ್ಲಿದ್ದೋನೋ ಇಲ್ಲಿಗೆ ಬಂದೆ. ನಾನು ನಿಜವಾಗ್ಲೂ ನೀನು ಪ್ರೀತಿಸ್ಬೇಕಂದ್ರೆ ಕಾರಣನೇ ಕುಮಾರ್. ಅವ್ನು ನಿನ್ ಬಗ್ಗೆ ಹೇಳ್ದಂತ ಒಳ್ಳೆ ಮಾತುಗಳಿಂದಾನೇ ನಾನು ತುಂಬಾ ಅಟ್ರಾಕ್ಟ್ ಆದೆ ಕಣೋ ನಿನ್ಗೆ. ನೋಡು, ಇವತ್ ನೀನ್ ಕುಮಾರ್ನೇ ಅನುಮಾನ ಪಡ್ತಿದ್ಯಾ ಅಂದ್ರೆ ನಾಳೆ ಬೆಳಗ್ಗೆ ಜೀವನದಲ್ಲಿ ನನ್ನ ಉಳಿಸ್ಕೊಂತೀಯ ಅಂದ್ರೆ ನನಗೆ ಯಾಕೋ ನಂಬಿಕೆ ಬರ್ತಿಲ್ಲ. ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡೋಣ ಕಣೋ, ಒಬ್ಬರನ್ನೊಬ್ರು ಮಾತಾಡೋದು ಬೇಡ ಅಂತ ಅನ್ಬಿಟ್ಟು ಹೊಟ್ಟೋಗ್ಬಿಟ್ಲು ಅಲ್ಲಿಂದ. ಆಗ ಸಂಜಯ್ಗೆ ಅನ್ನಿಸ್ತು, ನಾ ಏನೋ ತಪ್ಪು ಮಾಡ್ತಾ ಇದ್ದೀನಿ ಅಂತ. ಆ ಸಂಜಯ್ ಬರ್ತಾ ಹುಚ್ಚಿನ ತರ ಆಡಕ್ ಶುರು ಮಾಡ್ಬಿಟ್ಟ. ಮೀನಾ ಹತ್ರ ಯಾರೂ ಮಾತಾಡಬಾರ್ದು. ಈ ಮೀನಾ ಯಾವತ್ತಾದ್ರೆ ಬಂದು ಸ್ವಲ್ಪ ದಿನ ಇಬ್ರು ಮಾತಾಡೋದು ಬೇಡ ಅಂತ ಸುಮ್ಮನಾದ್ಲು. ಕೊನೆಗೂ ನಿರ್ಧಾರ ಮಾಡ್ಕೊಂಡ್ಬಿಟ್ಟ, ಮೀನಾ ಸಿಕ್ಕರೆ ನನಗೆ ಸಿಗ್ಬೇಕು, ಬೇರೆ ಯಾರು ಅವಳ ಕಡೆ ತಿರುಗಿ ನೋಡ್ಬಾರ್ದು ಅಂತ. ಏನ್ ಮಾಡ್ದ ಗೊತ್ತಾ, ಪ್ರೀತಿಸ್ತಂತ ಹುಡುಗಿನ. ಕತೆ ಮುಂದುವರಿಯತ್ತೆ, ಹಾಡ್ ಕೇಳಿ. ಇದು FM ಅಂದ್ರೆ ರೇಡಿಯೋ ಸಿಟಿ 91.1. ರೇಡಿಯೋ ಸಿಟಿಯಲ್ಲಿ ಲವ್ ಗುರು.
ಅಂದರೆ ರೇಡಿಯೋ ಸಿಟಿ 91.1 ಪ್ರೀತಿ ಮಾತು ಮುಂದುವರಿತಿದೆ ನಿಮ್ಮ ಲಾಕೂರು ಜೊತೆ. ಅವತ್ತೊಂದು ದಿನ ಸಂಜೆ ಮೂಲತಃ ಬೆಂಗಳೂರಿನ ಹುಡುಗ ಅಲ್ಲಿ ಹೈದರಾಬಾದಲ್ಲಿ ಹೋಗಿ ಮೀನಾ ಅನ್ನೋ ಒಂದು ಹುಡುಗಿನ ತುಂಬ ಪ್ರೀತಿಸ್ತಿದ್ದ. ಅವಳು ಅದೇ ಕಂಪ್ನಿಲೇ, ಇವನು ಕೆಲಸ ಮಾಡ್ತಿದ್ದಂಥ ಕಂಪ್ನಿಲೇ ಅವಳು ಕೆಲಸಕ್ಕೆ ಸೇರ್ಕೊಂಡಿದ್ಲು. ಕುಮಾರ್ ಅನ್ನೋ ಒಬ್ಬ ಮ್ಯೂಚುವಲ್ ಫ್ರೆಂಡ್ ಇದ್ದ ಇವರ ಇಬ್ಬರ ನಡುವೆ. ಆ ಕುಮಾರ್ ಮುಖಾಂತರನೇ ಮೀನಾ ಪರಿಚಯ ಆಗಿದ್ದು ಈ ಸಂಜಯ್ಗೆ ಮೀನಾಗಿ ಯಾವ ಹುಡುಗ ಹತ್ರ ಆದರೂ ಅದು ಸಹಿಸ್ತಿರ್ಲಿಲ್ಲ. ಅವನು ಕೊನೆಗೆ ಇದೇ ವಿಚಾರವಾಗಿ 3 ಜನ ಒಬ್ರನ್ನೊಬ್ರು ಮಾತಾಡ್ತಿರ್ಲಿಲ್ಲ. ಅವತ್ತು ಒಂದಿನ ಈ ಮೀನಾನೇ ಹೇಳಿದ್ಲು, ಸ್ವಲ್ಪ ದಿನದ ಮಟ್ಟಿಗೆ ದಯವಿಟ್ಟು ನನ್ನ ಮಾತಾಡಬೇಡ, ಸುಮ್ಮನೆ ಬಿಟ್ಬಿಡು ಅಂತ. ಒಂದು ವಾರ ಸುಮ್ಮನೆ ಹಾಯ್ ಅಂದರೆ ಹಾಯ್ ಅಂತಿದ್ಲು ಅಷ್ಟೇ. ಅವಳು ಜಾಸ್ತಿ ಏನು ಮಾತಾಡ್ತಿರ್ಲಿಲ್ಲ. ರಾತ್ರಿ 8 ಗಂಟೆ ಆದರೂ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ಲು. ಹೊರಗಡೆ ಮಳೆ ಬೇರೆ ಜೋರು ಬರ್ತಿತ್ತು. ಆಗ ಈ ಸಂಜಯ್ ಮೀನಾ ಹತ್ರ ಹೋಗ್ಬಿಟ್ಟು ಹೇಳ್ದ, ಬಾ ಮೀನಾ, ನಾನು ನಿಮ್ಮನ್ನು ಮನೆ ಹತ್ರ ಹೋಗಿ ಡ್ರಾಪ್ ಮಾಡ್ತೀನಿ ಅಂತ. ಆಗ ಅವಳು ವಿಚಿತ್ರವಾಗಿ ನೋಡಿದ್ಲು ಈ ಮೀನಾ. ಏನೋ ಬೇಡ, ಆಫೀಸ್ ಬಸ್ ಇದೆ, ನಾನು ಬಸ್ಸಲ್ಲೇ ಹೋಗ್ತೀನಿ, ನೀ ಹೊರಡು ಅಂದ್ಬಿಟ್ಟು ಅವ್ನ ಮುಖ ನೋಡಿ ಒಂದು ಸ್ಮೈಲ್ ಕೊಟ್ಟು ಅಲ್ಲಿಂದ ಸೀದಾ ಹೊಟ್ಬಿಟ್ಲು ಅವಳು. ಸಂಜಯ್ಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಸರಿ ಹೊರಗೆ ಬಂದ, ಮಳೆ ಬೇರೆ ಕಮ್ಮಿ ಆಗಿತ್ತು. ಅವನ ಬೈಕ್ ತಗೊಂಡು ಸೀದಾ ಆ ಆಫೀಸಿಂದ ಮನೆ ಕಡೆ ಹೋಗ್ತಾ ಇದ್ದ. ಅಲ್ಲೇ ಒಂದು ಸಿಗ್ನಲ್ ಬಿತ್ತು. ಆ ಸಿಗ್ನಲಲ್ಲಿ ಅವನ ಗಾಡಿ ನಿಲ್ತಿರ್ಬೇಕಂದ್ರೆ ಪಕ್ಕ ಒಂದು ಕಾರಲ್ಲಿ ಕುಮಾರ್ ಮತ್ತೆ ಮೀನಾ ಇಬ್ಬರು ಹೋಗ್ತಾ ಇದ್ರು. ಆ ಸಿಗ್ನಲಲ್ಲೇ ಅವ್ರ ಕಾರ್ ಕೂಡ ನಿಂತಿತ್ತು. ಆ ಕಾರಲ್ಲಿ ಅವರಿಬ್ಬರು ನಡ್ಕೋತಿದ್ದಂಥ ರೀತಿ ಯಾಕೋ ಒಂಥರ ಅವನಿಗೆ ಅನುಮಾನ ಬರೆಸೋ ಥರ ಇತ್ತು. ಇವರಿಬ್ಬರು ಒಳಗೆ ಫ್ರೆಂಡ್ಸು ಅಂತ ಹೇಳ್ಕೋತಾರೆ. ಆದರೆ ಇಲ್ಲಿ ಏನು ಇವರಿಬ್ಬರ ನಡುವೆ ಇವ್ರು ಯಾಕೆ ಹಿಂಗೆ ಆಡ್ತಿದ್ದಾರೆ ಅಂತ ಅವನಿಗೆ ಗೊತ್ತಾಗಲಿಲ್ಲ. ನೋಡಿದ್ರೆ ಅಷ್ಟೊತ್ತಿಗಾಗಲೇ ಅವರಿಬ್ಬರು ಪ್ರೀತಿಸಕ್ಕೆ ಶುರು ಮಾಡಿಬಿಟ್ಟಿದ್ರು. ಮಾರನೇ ದಿನ ಇವನು ಆಫೀಸಿಗೆ ಬಂದ, ದೊಡ್ಡ ಜಗಳ ಮಾಡಿದೆ ಅವಳ ಮುಂದೆ. ನಿಜಾನ, ನೀನು ಅವನ ಜೊತೆ ಏನಕ್ಕೆ ಅಷ್ಟು ಸಲಿಗೆಯಿಂದಾಗಿಯಾ? ನಿನ್ನೆ ಸಿಗ್ನಲಲ್ಲಿ ಬೇರೆ ನಾನು ನೋಡಿದೆ, ಅವನ ಕಾರಲ್ಲಿ ನೀನು ಕೂತಿದ್ದೆ, ಏನು ನಿಮ್ಮಿಬ್ಬರ ನಡುವೆ ಅದು ಇದು ಅಂತೆಲ್ಲ ಮಾತಾಡ್ದು. ಆಗ ಅವಳು ಅಂದ್ಲು, ಹೌದು, ನಾನು ಅವನು ಇಷ್ಟಪಡ್ತಿದ್ದೀನಿ, ಅವನ ಜೊತೆ ಸುತ್ತೀನಿ, ನಿನಗೇನೋ ಸಮಸ್ಯೆ, ಹೊರಡೋ ಇಲ್ಲಿಂದ ಅಂತನ್ಬಿಟ್ಟು ಅವಳಂದ್ಲು. ಅವನಿಗೆ ಕೋಪ ತಡೆಯೋಕ್ಕಾಗಲಿಲ್ಲ. ಕಪ್ಪಾಳಕ್ಕೆ ಒಂದು ಕೊಟ್ಟ ಅವನು. ಅವಳು ಹಿಂದೂ ಮುಂದೆ ನೋಡದೆ ಒಂದು ಬಾರಿಸಲು ಕಪಾಳಕ್ಕೆ. ಅವತ್ತು ಮಧ್ಯಾಹ್ನ 12 ಗಂಟೆಗೆ ಅವಳ ಆಫೀಸಿಂದ ಸೀದಾ ಮನೆಗೆ ಹೊಟ್ಟೋಗ್ಬಿಟ್ಲು. ಮಾರನೇ ದಿನ ಇವನು ಆಫೀಸಿಗೆ ಬಂದಾಗ ಅವನಿಗೊಂದು ಕೆಟ್ಟ ಸುದ್ದಿ ಕಾದಿತ್ತು. ಅದೇನು ಗೊತ್ತಾ? ಕತೆ ಮುಂದುವರಿಯತ್ತೆ, ಹಾಡು ಕೇಳಿ. ಇದು FM ಅಂದರೆ ರೇಡಿಯೋ ಸಿಟಿ 91.1. ರೇಡಿಯೋ ಸಿಟಿಯಲ್ಲಿ ಲವ್ ಗುರು. ಅಂದರೆ ರೇಡಿಯೋ ಸಿಟಿ 91.1 ಪ್ರೀತಿ ಮಾತು ಮುಂದುವರಿತಿದೆ ನಿಮ್ಮ ಲಾಕೂರು ಜೊತೆ. ಆ ಹುಡುಗ ಸಂಜಯ್ ಚಿಕ್ಕ ವಯಸ್ಸಲ್ಲೇ ತನ್ನ ತಂದೆ ತಾಯಿಗಳನ್ನ ಕಳ್ಕೊಂಡಿದ್ದ. ತನ್ನ ದೊಡ್ಡಮ್ಮನಲ್ಲೇ ಬೆಳೆದಂಥ ಆ ಹುಡುಗ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದ. ಕೆಲಸದ ಟ್ರಾನ್ಸ್ಫರ್ ಮೇರೆಗೆ ಹೈದರಾಬಾದಿಗೆ ಶಿಫ್ಟ್ ಆಗೋದಂಥ ಆ ಹುಡುಗ ಮೀನಾ ಅನ್ನೋ ಒಂದು ಹುಡುಗಿನ ಪ್ರೀತಿಸ್ದ. ಮೊದಲ ಒಂದು 6-7 ತಿಂಗಳು ಚೆನ್ನಾಗಿತ್ತು ಅವರಿಬ್ಬರ ನಡುವೆ ಪ್ರೀತಿ. ಅದಾದ ನಂತರ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರು ಆಯಿತು. ಕೊನೆಗೆ ಅವನ ಬೆಸ್ಟ್ ಫ್ರೆಂಡ್ ಆಗಿದ್ದಂಥ ಕುಮಾರ್ ಮುಖಾಂತರ ಆದರೆ ಪರಿಚಯ ಆಗಿದ್ದ ಈ ಮೀನಾ ಪರಿಚಯ ಆಗಿದ್ಲು. ಕೊನೆಗೆ ಆ ಫ್ರೆಂಡ್ ಮೇಲೇ ಇವನು ಅನುಮಾನ ಪಡಕ್ಕೆ ಶುರು ಮಾಡ್ದ. ತಪ್ಪು ಇವಂದೇ ಇತ್ತಲ್ಲಿ. ಕೊನೆಗೆ ಮೀನಾ ಬೇರೆ ಯಾವ ಹುಡುಗರ ಜೊತೆ ಮಾತಾಡಬಾರ್ದು, ತನ್ನ ಪ್ರೀತಿನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಒಂದೇ ಒಂದು ಭಯದಿಂದ ತುಂಬ ಪೊಸೆಸಿವ್ ಆಡಕ್ಕೆ ಶುರು ಮಾಡ್ತಿದ್ದ. ಅವತ್ತು ಆಫೀಸಲ್ಲಿ ಒಂದಿನ ಅವನ ಜೊತೆ ಬೈಕಲ್ಲಿ ಹೋದ್ಲು ಅಂತ ಒಂದೇ ಒಂದು ಕಾರಣಕ್ಕೆ ಕಪ್ಪಾಳಕ್ಕೆ ಒಂದು ಹೊಡೆದಿದ್ದ ಅವನು. ಮಾರನೇ ದಿನ ಆಫೀಸಿಗೆ ಬಂದಾಗ ಅವನಿಗೊಂದು ಶಾಕಿಂಗ್ ನ್ಯೂಸ್ ಕಾದಿತ್ತು. ಏನು ಅಂದರೆ, ನನ್ನ ಆಫೀಸಲ್ಲಿ ಅವಳ ಮೇಲೆ ಕೈ ಮಾಡಿಕೊಂಡಿದ್ದ, ಅವಳಿಗೆ ಹೊಡೆದಿದ್ದ. ಮಾರನೇ ದಿನ ಅವಳು ಆಫೀಸಿಗೆ ಬಂದು ಆಫೀಸಲ್ಲಿ HR ಇಶ್ಯೂ ಮಾಡಿ HRಗೆ ಕಂಪ್ಲೇಂಟ್ ಕೊಟ್ಟಿದ್ಲು. ನನ್ನ ಮೇಲೆ ಅವನು ನನ್ನ ಹಿಂಸೆ ಮಾಡ್ದ ಅಂತೆಲ್ಲ ಏನು ದೊಡ್ಡ ಕಂಪ್ಲೇಂಟ್ ಕೊಟ್ಟಿದ್ಲು. ಅದು ಒಂದೇ ಒಂದು ಕಾರಣಕ್ಕೆ ಅವನ್ನ ಆ ಕಂಪ್ನಿಯಿಂದನೇ ಕೆಲಸದಿಂದ ಕಿತ್ತು ಹಾಕ್ಬಿಟ್ರು. ನಂತರ ಇವನು ಹೋಗಿ ಮೀನಾನು ಕೇಳ್ಕೊಂಡ, ಇನ್ಯಾವತ್ತೂ ನಾನು ತಪ್ಪು ಮಾಡಲ್ಲ, ಈ ಕೆಲಸ ನಂಗೆ ಬಹಳ ಮುಖ್ಯ, ನೀನು ಕೊಟ್ಟರು ಕಂಪ್ಲೇಂಟ್ನ ವಾಪಸ್ ತಗೋ ಅಂತ. ಆದರೆ ಅವಳು ಯಾರ ಮಾತು ಕೇಳಲಿಲ್ಲ. ಪ್ರೀತಿ ಮಾಡೋ ಟೈಮಲ್ಲಿ ಇವನು ಮಾಡಿದಂಥ ಒಂದು ಸಣ್ಣ ತಪ್ಪೇನಿತ್ತು, ಆ ತಪ್ಪಿಂದಾಗಿ ಪ್ರೀತಿನೂ ಕಳ್ಕೊಂಡ, ಕೆಲಸನೂ ಕಳ್ಕೊಂಡ. ಅದೇ ಯೋಚನೆಯಲ್ಲೇ ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದು ಆ ಬೆಂಗಳೂರಿನ ರೈಲ್ವೆ ಸ್ಟೇಷನಲ್ಲಿ ಆತ್ಮಹತ್ಯೆ ಮಾಡ್ಕೊಬೇಕು ಅಂತ ಮುಂದಾದಂಥ ಹುಡುಗ
ಮತ್ತೆ ಜೀವನದಲ್ಲಿ ಬದಲಾಗಿ ಹೊಸ ಜೀವನ ಸಾಗಿಸ್ಬೇಕು ಅಂತ ಪ್ರಯತ್ನ ಪಡ್ತೀಯಾನೆ. ಇವತ್ತು ಅವಳನ್ನ ಮರ್ತಿದ್ದೀನಿ ಅಂತ ಹೇಳ್ತಾನೆ, ಆದರೆ ಮರ್ತಿಲ್ಲ ಅವನು. ಕೆಲವೊಂದ್ಸರಿ ಹುಡುಗರು ಪ್ರೀತಿ ಮಾಡೋ ಟೈಮಲ್ಲಿ ದಯವಿಟ್ಟು ನಿಮ್ಮ ಪ್ರೀತಿಸಿದಂಥ ಹುಡುಗಿ ಬಗ್ಗೆ ತುಂಬ ಪೊಸೆಸಿವ್ ಆಗಿಬಿಡಿ, ಅಲ್ಲೇ ಸಂಬಂಧಗಳು ಹಾಳಾಗೋದು. ಇದು FM ಅಂದರೆ ರೇಡಿಯೋ ಸಿಟಿ 91.1.